ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯುವುದು ಹೇಗೆ, ಅದರಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು, 3ಕ್ಕೆ 3 ಅಂಕಗಳನ್ನು ಪಡೆಯುವ ರೀತಿ ಹೇಗೆ ಅನ್ನುವಂತಹ ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ನನ್ನ ಈ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿ. ದ್ವಿತೀಯ PUC ಪರೀಕ್ಷೆಗೆ ಹೋಗುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಯಾವ ರೀತಿ ತಯಾರಿ ನಡೆಸಿಕೊಳ್ಬೇಕು, ಹೇಗೆ ಓದಬೇಕು, ಹಾಗೆ ಕನ್ನಡ ಪ್ರಶ್ನಪತ್ರಿಕೆಗಳ ಮಾದರಿ ಅರ್ಥ ಹಾಗೆ ಉತ್ತರ ಸಹಿತ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು, ಹೊಂದಿಸಿ ಬರೆ, ಬಿಟ್ಟ ಸ್ಥಳ ತುಂಬಿರಿ, 2 ಅಂಕಗಳ ಪ್ರಶ್ನೆಗಳು, ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ. ಅದಕ್ಕೂ ಕೂಡ ಭೇಟಿ ನೀಡಿ ಬರುವಂತಹ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ನಡೆಸಿ ಉತ್ತಮ ಅಂಕಗಳನ್ನು ಗಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಾನು ಕಾವ್ಯ ಭಾಗ, ಗದ್ಯ ಭಾಗ, ದೀರ್ಘಗದ್ಯ ಭಾಗದಿಂದ ಒಂದೊಂದು ವಾಕ್ಯಗಳನ್ನು ನಾನು ಉತ್ತರಿಸ್ತೇನೆ. ಅದಕ್ಕಿಂತ ಮೊದಲು ನಿಮಗೆ ಕಾವ್ಯ ಭಾಗದಿಂದ 3 ಸಂದರ್ಭಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಹೀಗೆ ಹೇಳ್ತಾರೆ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ. ಈ 3 ಸಂದರ್ಭಗಳಲ್ಲಿ 2 ಉತ್ತರಿಸಬೇಕಾಗ್ತದೆ. ಯಾವುದು? ಕಾವ್ಯ ಭಾಗದಿಂದ. ಹಾಗೆಯೇ ಗದ್ಯ ಭಾಗ ಮತ್ತು ದೀರ್ಘ ಗದ್ಯ ಭಾಗದಿಂದ 2 ಸಂದರ್ಭಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದರೂ ಒಂದನ್ನು ನೀವು ಉತ್ತರಿಸಬೇಕಾಗುತ್ತದೆ. ಒಟ್ಟಿಗೆ 3 ವಿಭಾಗದಿಂದ ಒಟ್ಟಿಗೆ 15 ಅಂಕಗಳನ್ನು ನೀವು ಪಡೆಯಬಹುದು. 15ಕ್ಕೆ 15 ಅಂಕಗಳನ್ನು ಪಡೆಯಬೇಕಾದರೆ ಏನು ಮಾಡಬೇಕು? ಈ ಸಂದರ್ಭಗಳನ್ನು ಬರೆಯುವಾಗಲೂ, ಈ ಸಂದರ್ಭಗಳಿಗೆ, ಈ ವಾಕ್ಯಗಳಿಗೆ ಉತ್ತರಗಳನ್ನು ಬರೆಯುವಾಗಲೂ ಕೂಡ 3 ಹಂತಗಳನ್ನು ನೀವು ನೆನಪಿ. ಸಂದರ್ಭ ಬರೆದ್ರೆ 1 ಅಂಕ, ಸ್ವಾರಸ್ಯವನ್ನು ಬರೆದ್ರೆ 1 ಅಂಕ ಸಿಗ್ತದೆ. ಈ ಆಯ್ಕೆ ಅಂದರೆ ಆಕಾರ ಇದೆಲ್ಲ, ಆ ವಾಕ್ಯವನ್ನು ನಾವು ಬರೆದುಕೊಳ್ಬೇಕು. ನಿಮಗೆ ಸಂದರ್ಭವನ್ನು, ಈ ವಾಕ್ಯಗಳಿಗೆ ಸಂದರ್ಭವನ್ನು ಬರೀರಿ ಅಂತ ಇರ್ತದೆ. ಈ ವಾಕ್ಯವನ್ನು ನೀವು ಬರೆದುಕೊಂಡು ಆಕಾರವನ್ನು ಎಲ್ಲಿಂದ ನೀವು ಆಯ್ಕೆ ಮಾಡಿದ್ರಿ ಅನ್ನೋದನ್ನು ನೀವು ಬರೀಬೇಕು. ಪದ್ಯ ಆದರೆ ಕವಿಯ ಹೆಸರು, ಗದ್ಯ ಆದರೆ ಲೇಖಕರ ಹೆಸರು ಇರಬೇಕು. ಹಾಗೆಯೇ ಕೊಟ್ಟಂತಹ ಸಾಲನ್ನು, ಪರೀಕ್ಷೆಯಲ್ಲಿ ಕೊಟ್ಟಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂತಹ ಆ ಸಾಲನ್ನು ಯಾವ ಪದ್ಯದಿಂದ ಅಥವಾ ಯಾವ ಗದ್ಯದಿಂದ ಆಯ್ದುಕೊಂಡಿದ್ದೀರಿ. ಈಗ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಕವಿತೆ ಅಥವಾ ಪಾಠ ಬಂದಿರ್ತದೆ, ಒಂದು ಲೇಖನ ಬಂದಿರ್ತದೆ, ದೀರ್ಘಗದ್ಯ ಬಂದಿರ್ತದೆ. ಅದರಲ್ಲಿ ಆ ಕವಿಗಳ ಪರಿಚಯವನ್ನು ಮಾಡುವಾಗ ಅಲ್ಲಿ ಒಂದು ಪದ್ಯ ಅಥವಾ ಒಂದು ಪಾಠ, ಇಂತಹ ಕೃತಿಯಿಂದ ಆಯ್ದುಕೊಂಡಿದ್ದೇವೆ, ಅಲ್ಲಿ ಆಕರ ಅಂತ ಕೊಟ್ಟಿರ್ತಾರೆ. ನಾನೊಂದು ವಿಡಿಯೋವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ, ಹೊಂದಿಸಿ ಬರೆ. ನಿಮಗೆ ಆಕರ ಗ್ರಂಥಗಳಿಂದಲೇ ಕೊಡ್ತಾರೆ ಹೆಚ್ಚಾಗಿ, ಸಾಮಾನ್ಯವಾಗಿ ಪದ್ಯ ಭಾಗದ್ದು. ಅದನ್ನು ಒಂದು ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ನೀವು ಅಲ್ಲಿಗೆ ಭೇಟಿ ಕೊಡಿ, ಆವಾಗ ಗೊತ್ತಾಗ್ತದೆ. ಅದೇ ಸಂದರ್ಭಕ್ಕೂ ಕೂಡ ಬರ್ತದೆ. ಇಲ್ಲಿ ಅದೇ ಲೇಖಕರ ಪರಿಚಯವನ್ನು ಮಾಡುವಾಗ ಇಂತಹ ಪದ್ಯ ಅಥವಾ ಇಂತಹ ಪಾಠವನ್ನು, ಇಂತಹ ಲೇಖನವನ್ನು ಇಂತಹ ಕೃತಿಯಿಂದ ಆಯ್ದುಕೊಂಡಿದ್ದೇವೆ ಅಥವಾ ಆಕರ ಗ್ರಂಥ ಅಂತ ಹಾಕಿರ್ತಾರೆ. ಅದನ್ನು ನೀವು ಬರಿಬೇಕಾಗ್ತದೆ. ಇಲ್ಲಿ ಆಕರ ಅನ್ನೋದು ಅಥವಾ ಆಯ್ಕೆ ಅನ್ನುವಲ್ಲಿ ಕವಿ ಅಥವಾ ಲೇಖಕರ ಹೆಸರು, ಆಕರ ಗ್ರಂಥದ ಹೆಸರು, ಕಾವ್ಯ ಅಥವಾ ಗದ್ಯದ ಹೆಸರು, ಇನ್ನು ಸಂದರ್ಭ, ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು, ಇದನ್ನು ಮುಖ್ಯವಾಗಿ ನೀವು ಗಮನಿಸಬೇಕು. ಇನ್ನು ಸ್ವಾರಸ್ಯ ಅಂತ ಕೇಳಿರ್ತಾರೆ ನೋಡಿ. ಸ್ವಾರಸ್ಯ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸ್ವಾರಸ್ಯ ನಮಗೆ 1 ಅಂಕಕ್ಕೆ ಕೇಳ್ತಾರೆ, ಮೊದಲೇ ಹೇಳಿದ್ದೇನೆ. ಸ್ವಾರಸ್ಯ ಕೊಟ್ಟಿರುವ ವಾಕ್ಯದ ವಿಶೇಷತೆ ಅಥವಾ ಅದು ನೀಡುವ ಸಂದೇಶವನ್ನು ನೀವು ಬರಿಬೇಕು. ಈ 3 ಬರೆದ್ರೆ, ಈ 3 ಅಂಶಗಳನ್ನು ನೀವು ಬರೆದಾಗ ನಿಮಗೆ 3 ಅಂಕಗಳು ಸಿಗುತ್ತವೆ. ಈ 3 ಅಂಶಗಳನ್ನು ಬರೆದ್ರೆ ಮಾತ್ರ ನೀವು 3 ಅಂಕಗಳನ್ನು, ಯಾವುದೇ ಮೌಲ್ಯಮಾಪಕರೂ ಕೂಡ ಈ 3 ಅಂಶಗಳನ್ನು ನೀವು ಬರೆದಿದ್ದರೆ ಖಂಡಿತಕ್ಕೂ ನಿಮಗೆ 3 ಅಂಕಗಳನ್ನು ಕೊಟ್ಟೇ ಕೊಡುತ್ತಾರೆ. ನಾನೀಗ ನಿಮಗೆ ಇಲ್ಲಿ 3 ಉದಾಹರಣೆಗಳನ್ನು ಕೊಡ್ತೇನೆ ನಾನು. ಯಾವುದು? ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ ಮತ್ತು ದೀರ್ಘ ಗದ್ಯದಿಂದ 3 ಉದಾಹರಣೆಗಳನ್ನು ನಾನಿಲ್ಲಿ ಹೇಳ್ತೇನೆ. ಯಾವುದು ಅದು ಮಾತ್ರ ಅಲ್ಲ,
ಬೇರೆಯೂ ಕೂಡ ಯಾವುದೆಲ್ಲ ಮುಖ್ಯವಾಗಿದೆಯೋ ಇಡೀ ಪಾಠವನ್ನು ನೀವು ಪಾಠದಲ್ಲಿ ಬರುವಂತಹ ಎಲ್ಲ ಸಂದರ್ಭ ಸ್ವಾರಸ್ಯವನ್ನು ಕವರ್ ಮಾಡ್ತಾ ಹೋಗಿ. ನಾನಿಲ್ಲಿ 3 ಉದಾಹರಣೆಗಳನ್ನು ನಿಮಗೀಗ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ಗಮನಿಸಿ, ಕುಸುಮ ವಾಸನೆಯಿಲ್ಲ, ಕೂಡಲು ಸ್ಥಳವಿಲ್ಲ ಅಂತ ಒಂದು ವಾಕ್ಯವನ್ನು ಕೊಡ್ತಾರೆ. ಹೇಗೆ ಬರಿಬೇಕು ನೋಡಿ. ಆಯ್ಕೆ ಈ ರೀತಿಯಾಗಿ ಪ್ರಾರಂಭಿಸಬೇಕು. ಪ್ರಸ್ತುತ ವಾಕ್ಯವನ್ನು ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿರುವ ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಈ ಮೇಲಿನ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದುರ್ಜನರನ್ನು ಜಾಲಿಯ ಮರದೊಂದಿಗೆ ಸಮೀಕರಿಸುತ್ತಾ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ. ಜಾಲಿಯ ಮರವು ಬಿಸಿಲಲ್ಲಿ ಬಂದವರಿಗೆ ನೆರಳು ನೀಡುವುದಿಲ್ಲ. ಸಂದರ್ಭ: ದುರ್ಜನರನ್ನು ಜಾಲಿಯ ಮರದೊಂದಿಗೆ ಸಮೀಕರಿಸುತ್ತಾ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ. ಜಾಲಿಯ ಮರವು ಬಿಸಿಲಲ್ಲಿ ಬಂದವರಿಗೆ ನೆರಳು ನೀಡುವುದಿಲ್ಲ. ದುರ್ಜನರು ಸತ್ಪುರುಷರಿಗೆ ಆಶ್ರಯ ನೀಡುವುದಿಲ್ಲ. ಹಸಿದವರಿಗೆ ಜಾಲಿಯ ಮರದಲ್ಲಿ ಹಣ್ಣು ಸಿಗುವುದಿಲ್ಲ, ಪರಿಮಳದ ಹೂವುಗಳೂ ಸಿಗುವುದಿಲ್ಲ. ಹಾಗೆಯೇ ದುರ್ಜನರಲ್ಲಿ ಜ್ಞಾನದ ಗಂಧವಾಗಲಿ ಸ್ನೇಹರಸವಾಗಲಿ ಇಲ್ಲ ಎಂದು ಪುರಂದರದಾಸರು ಹೇಳುತ್ತಾರೆ. ಇನ್ನು ಇದರ ಸ್ವಾರಸ್ಯ ವಿಶೇಷತೆ ಏನು ಅನ್ನುವಂಥದ್ದು ನೋಡಿ. ಜಾಲಿಯ ಮರವು ಯಾರಿಗೂ ಉಪಯೋಗಿಯಲ್ಲ, ಹಾಗೆಯೇ ದುರ್ಜನರಿಂದಲೂ ಯಾರಿಗೂ ಯಾವುದೇ ಪ್ರಯೋಜನ ಇಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯ. ಇನ್ನು ಗದ್ಯ ಭಾಗದಿಂದ ಒಂದು ವಾಕ್ಯವನ್ನು ನೋಡೋಣ. ಮಗುವೇ ಮೊದಲ ವಿಜ್ಞಾನಿ. ಆಯ್ಕೆ ನೋಡಿಕೊಳ್ಳಿ. ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರ ಕಲಾಂ ಮೇಷ್ಟ್ರು ಕೃತಿಯ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಾಲಕನೊಬ್ಬನ ಪ್ರಶ್ನೆಗೆ ಕಲಾಂ ಮೇಷ್ಟ್ರು ಉತ್ತರಿಸುತ್ತಾ, ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ ಎನ್ನುತ್ತಾರೆ. ಇನ್ನು ಸ್ವಾರಸ್ಯ: ಕಲಾಂ ಅವರು ಗಹನವಾದ ವಿಷಯವನ್ನು ಮಕ್ಕಳಿಗೆ ವಿವರಿಸುತ್ತಿದ್ದ ರೀತಿಯನ್ನು ಕಾಣಬಹುದು. ಇನ್ನು ದೀರ್ಘ ಗದ್ಯದಿಂದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಆಯ್ಕೆ ನೋಡಿ. ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಲೇಖಕರಾದ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರು ತಮ್ಮ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುತ್ತಿರಬೇಕಾದರೆ ಖಾಕಿ ಪ್ಯಾಂಟು ಧರಿಸಿದ ಕಾಲುಗಳನ್ನು ನೋಡಿದರು. ಬೂಟುಗಳಿಲ್ಲದ ಕಾಲುಗಳಾದುದರಿಂದ ಪೊಲೀಸರಲ್ಲ ಎಂದುಕೊಂಡರು. ಬಂದಾತ 1-2 ಬಾರಿ ಕೆಮ್ಮಿದ. ಆಗ ಲೇಖಕರು ತಮ್ಮ ಕಡೆ ಮನೆಯ ಬಳಿ ಯಾರೂ ಕಣ್ಣಿಗೆ ಕಾಣದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುತ್ತಾರೆ. ಏಕೆಂದರೆ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳಿವೆ. ಬದಲಾಗಿ 1-2 ಬಾರಿ ಕೆಮ್ಮಿದರೆ ಈ ತೊಂದರೆ ಇರುವುದಿಲ್ಲ ಎಂದು ಲೇಖಕರು ಹೇಳಿದ್ದಾರೆ. ಇಲ್ಲಿಯ ಸ್ವಾರಸ್ಯ: ವ್ಯಕ್ತಿ ತಾನು ಬಂದಿರುವುದನ್ನು ತಿಳಿಸಲು ಕೆಮ್ಮಿ ಗಮನ ಸೆಳೆಯುವ ರೀತಿಯನ್ನು ಲೇಖಕರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ 3 ಉದಾಹರಣೆಗಳನ್ನು ಸರಿಯಾಗಿ ಆಲಿಸಿ, ಹಾಗೆಯೇ ವಾಕ್ಯವನ್ನು ಆಯ್ಕೆ ಮತ್ತು ಆಕರ ಸಂದರ್ಭ ಸ್ವಾರಸ್ಯ ಸಮೇತ ಬರೆದರೆ ಖಂಡಿತಕ್ಕೂ ನಿಮಗೆ 3 ಅಂಕ ಸಿಕ್ಕೇ ಸಿಗುತ್ತದೆ. ಹಾಗೆಯೇ ಈ ವಿಡಿಯೋ ನೋಡುತ್ತಿರುವವರಲ್ಲಿ ನಿಧಾನಗತಿಯ ಬರವಣಿಗೆ ಅಥವಾ ಕನ್ನಡ ಬರೆಯಲು ಸ್ವಲ್ಪ ಕಷ್ಟವಾಗುವವರು ಮತ್ತು ಎಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕಷ್ಟ ಎನ್ನುವಂತಹ ವಿದ್ಯಾರ್ಥಿಗಳು ಇದ್ದರೆ
ಅವರು ಈ ರೀತಿ ಬಹಳ ಸುಲಭವಾಗಿ ಬರೆಯಬಹುದು. ಕವಿಯ ಹೆಸರು ಬರೆಯಿರಿ, ಪದ್ಯ ಅಥವಾ ಪಾಠದ ಹೆಸರನ್ನು ಬರೆದು ಸ್ವಲ್ಪ ವಿವರಿಸಿ. ಆವಾಗೊಂದು 1 ಅಥವಾ 2 ಅಂಕಗಳಂತೂ ಖಂಡಿತವಾಗಿ ಸಿಗ್ತದೆ. ಸುಲಭವಾಗಿ ಇದನ್ನು ಪಡ್ಕೊಳ್ಬೋದು. ಉತ್ತಮ ಅಂಕ ಗಳಿಸಬೇಕು ಎಂಬ ಉದ್ದೇಶ ಇದ್ದರೆ ನಾನು ಹೇಳಿದಂತೆ 3 ಹಂತಗಳನ್ನು ನೆನಪಿನಲ್ಲಿ ಇರಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಮುಂಬರುವಂತಹ ಪರೀಕ್ಷೆಗೆ ನಿಮಗೆಲ್ಲ ಶುಭವಾಗಲಿ ಮತ್ತು ಶುಭವೇ ಆಗುತ್ತದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.